ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಕ್ಲಾಸಸ್. ಇವತ್ತು ನಾವು ಜೀವಕ್ರಿಯೆಗಳು ಈ ಒಂದು ಪಾಠದ ಕೊನೆಯ ಭಾಗವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಗೊತ್ತಾಯ್ತಾ? ಹಾಗಾದ್ರೆ ನಾವು ಮೊದಲಿನ 2 ಕ್ಲಾಸಲ್ಲಿ ಏನನ್ನ ತಿಳ್ಕೊಂಡ್ವಿ? ಮೊದಲನೇದಾಗಿ ಜೀವಕ್ರಿಯೆಗಳು ಎಂದರೇನು ಅನ್ನೋದನ್ನ ತಿಳ್ಕೊಂಡಿದ್ವಿ ಅಲ್ವಾ? ಜೀವಕ್ರಿಯೆಗಳು ಎಂದರೇನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ವಿವಿಧ ಜೀವಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ವಿ. ಮೊದಲನೇದಾಗಿ ಪೋಷಣೆಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಮೊದಲನೆಯದಾಗಿ ಪೋಷಣೆ, ಹಾಗೆ ಎರಡನೇದಾಗಿ ಪೋಷಣೆ ಯಾವ ರೀತಿಯಾಗಿ ಅಮೀಬಾದಲ್ಲಿ ನಡೆಯುತ್ತೆ, ಹಾಗೆ ಪೋಷಣೆ ಮನುಷ್ಯರಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಹಾಗೆ ಎರಡನೇದಾಗಿ ಸಾಗಾಣಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಸಾಗಾಣಿಕೆ ಇರಬಹುದು, ಯಾವ ರೀತಿಯಾಗಿ ಮನುಷ್ಯನ ದೇಹದಲ್ಲಿ ಉಪಯುಕ್ತ ವಸ್ತುಗಳಾದ ಆಕ್ಸಿಜನ್ ಇರಬಹುದು, ಹಾಗೆ ಲವಣಗಳಿರ್ಬಹುದು, ಪೋಷಕಾಂಶಗಳಿರಬಹುದು, ಅವು ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆಯಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಸಾಗಾಣಿಕೆಗೆ ಸಹಾಯ ಮಾಡುವಂತಹ ಒಂದು ರಕ್ತ ಪ್ರಮುಖವಾದ ಒಂದು ಸಾಗಾಣಿಕೆಗೆ ಸಹಾಯ ಮಾಡುವಂತಹ ಒಂದು ಭಾಗ ಅಲ್ವಾ? ಹಾಗಾದ್ರೆ ಈ ರಕ್ತದ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ? ಹೃದಯದ ಮೂಲಕ ನಡೆಯುತ್ತೆ ಅಲ್ವಾ? ಹಾಗಾದ್ರೆ ಇದು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಮೂರನೇದಾಗಿ ಉಸಿರಾಟ ಅಲ್ವಾ? ಉಸಿರಾಟದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹಾಗಾದ್ರೆ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಸಾಗಾಣಿಕೆ ಯಾವ ರೀತಿಯಾಗಿ ಸಸ್ಯಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನುವಂತ ಟಾಪಿಕ್ ಅನ್ನ ನಾವಿವತ್ತು ಸ್ಟಡಿ ಮಾಡೋಣ. ಆಯ್ತಾ? ನೋಡಿ, ಸಸ್ಯಗಳಲ್ಲಿ ಸಾಗಾಣಿಕೆ ನಿಮ್ಗೆ ಗೊತ್ತಿದೆ. ಸಸ್ಯಗಳು ಏನ್ ಮಾಡತ್ತೆ? ಖನಿಜ ಲವಣಗಳನ್ನ, ಹಾಗೆ ನೀರಿನಲ್ಲಿ ಕರಗಿರುವಂತಹ ಲವಣಗಳನ್ನ ಏನ್ ಮಾಡತ್ತೆ? ಬೇರಿನಿಂದ ಎಲೆಯ ಭಾಗದವರೆಗೆ ಏನ್ ಮಾಡತ್ತೆ? ಅದು ಸಾಗಾಣಿಕೆ ಮಾಡತ್ತೆ. ಹಾಗಾದ್ರೆ ಎಲೆಗಳಲ್ಲಿ ಏನಾಗತ್ತೆ ಅಂದ್ರೆ ಅದು ಸೂರ್ಯನ ಬೆಳಕು ಇರಬಹುದು, ಹಾಗೆ ಪತ್ರ ಹರಿತ್ತು, ಹಾಗೆ ನೀರನ್ನ ಬಳಸಿಕೊಂಡು ಏನ್ ಮಾಡುತ್ತೆ? ಆಹಾರವನ್ನ ತಯಾರಿಸುತ್ತೆ ಅಲ್ವಾ? ತಯಾರಿಸಿದ ಆಹಾರ ಏನಾಗ್ಬೇಕು? ಅದು ಬೇರೆ ಬೇರೆ ಭಾಗಗಳಿಗೆ ಸಾಗಿಸಲ್ಪಡ್ಬೇಕು ಅಲ್ವಾ? ಎಲೆಯಿಂದ ಬೇರಿಗೆ ಇರಬಹುದು, ಕಾಂಡಕ್ಕೆ ಇರಬಹುದು, ಬೇರೆ ಬೇರೆ ಬೆಳೆಯುವಂತ ಒಂದು ಭಾಗಗಳಿಗೆ ಇರಬಹುದು. ಆ ಎಲ್ಲಾ ಭಾಗಗಳಿಗೆ ಏನಾಗ್ಬೇಕು? ಅದು ಸಾಗಾಣಿಕೆ ಆಗ್ಬೇಕು. ನೋಡಿ, ಮೊದಲನೇದಾಗಿ ಸಸ್ಯಗಳಲ್ಲಿ ಸಾಗಾಣಿಕಾ ವ್ಯವಸ್ಥೆಗಳು ಸಂಗ್ರಾಹಕ ಶಕ್ತಿಯನ್ನ ಎಲೆಗಳಿಂದ ಮತ್ತು ಕಚ್ಚಾ ಪದಾರ್ಥಗಳನ್ನ ಬೇರುಗಳಿಂದ ಸಂಗ್ರಹಿಸುತ್ತವೆ. ಬೇರುಗಳಿಂದ ನೀರು ಹಾಗೆ ಖನಿಜ ಲವಣಗಳನ್ನ. ಈ ಎರಡೂ ಮಾರ್ಗಗಳು ಸ್ವತಂತ್ರವಾಗಿ ಸಂಘಟಿಸಲ್ಪಟ್ಟಿದೆ, ಸಾಗಾಣಿಕಾ ಕೊಳವೆಗಳಂತೆ ನಿರ್ಮಿಸಲ್ಪಟ್ಟಿದೆ. ಮೊದಲನೇದು ಕ್ಸೈಲಮ್, ನೀರನ್ನ ಹಾಗೆ ಖನಿಜ ಲವಣಗಳನ್ನ ಬೇರಿನಿಂದ ಎಲೆಯ ಭಾಗದವರೆಗೆ ಸಾಗಾಣಿಕೆ ಮಾಡಲಿಕ್ಕೆ ಕ್ಸೈಲಮ್ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಪ್ಲೋಯಂ ನೋಡಿ, ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನ ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸುತ್ತದೆ. ಸಸ್ಯದ ಬೇರೆ ಬೇರೆ ಯಾವ ಭಾಗದಲ್ಲಿ ಸಂಶ್ಲೇಷಿಸಲ್ಪಟ್ಟ ಆಹಾರದ ಅಗತ್ಯವಿದೆಯೋ ಅದನ್ನ ಪ್ಲೋಯಂನ ಮೂಲಕ ಅದು ಸಾಗಾಣಿಕೆ ಮಾಡುತ್ತೆ. ಹಾಗಾದ್ರೆ ಸಸ್ಯಗಳಲ್ಲಿ ಸಾಗಾಣಿಕಾ ಘಟಕದ 2 ಪ್ರಮುಖ ವ್ಯವಸ್ಥೆ ಯಾವುದು? ಹಾಗಾದ್ರೆ ಕ್ಸೈಲಮ್ ಮತ್ತು ಪ್ಲೋಯಂ. ಕ್ಸೈಲಮ್ ಮತ್ತು ಪ್ಲೋಯಂ ಏನ್ ಮಾಡುತ್ತೆ? ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಸ್ಯಗಳಲ್ಲಿ ಸಾಗಾಣಿಕಾ ವ್ಯವಸ್ಥೆ ಉಂಟಾಗುವಂತೆ ಮಾಡಿದೆ ಅಲ್ವಾ? ಹಾಗಾದ್ರೆ ಕ್ಸೈಲಮ್ ಮತ್ತು ಪ್ಲೋಯಂ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಬೇಕು. ನೋಡಿ, ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ ನೀರಿನ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ನಿಮ್ಗೆ ಗೊತ್ತಿದೆ. ಕ್ಸೈಲಮ್ ಅದನ್ನ ನೀರ್ಗೊಳವೆ ಅಂತಾನು ಕರೀತಾರೆ ಅಲ್ವಾ? ಕ್ಸೈಲಮ್ ಏನ್ ಮಾಡತ್ತೆ ಅಂದ್ರೆ ಈ ಒಂದು ನೀರಿನ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಅದು ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಸಸ್ಯದ ಎಲ್ಲಾ ಭಾಗಗಳನ್ನ ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನ ನಿರ್ಮಿಸಲು ಕ್ಸೈಲಮ್ ಅಂಗಾಂಶದಲ್ಲಿ ಬೇರು, ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಟ್ಗಳು ಪರಸ್ಪರ ಸಂಪರ್ಕವನ್ನ ಹೊಂದಿವೆ. ನೋಡಿ,
ಇಲ್ಲಿ ಏನಾಗಿದೆ ಅಂದ್ರೆ ಬೇರು, ಕಾಂಡ ಮತ್ತು ಎಲೆಗಳ ನಳಿಕೆಗಳು. ನೋಡಿ, ಒಂದು ಸಸ್ಯದ ಚಿತ್ರವನ್ನ ಬಿಡಿಸಿದಾಗ ಇದು ಸಸ್ಯದ ಬೇರು ಅಲ್ವಾ? ಇಲ್ಲಿ ಕಾಂಡ, ಹಾಗೆ ಕಾಂಡದಿಂದ ಎಲೆ ಅಲ್ವಾ? ಈ ರೀತಿಯಾಗಿ ಎಲೆಗಳಿರತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೇನಾಗಿದೆ, ಕ್ಸೈಲಮ್ ಅಂಗಾಂಶದಲ್ಲಿ ಬೇರು, ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಡ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಇಲ್ಲಿ ಒಂದು ನಳಿಕೆಯ ಆಕಾರದಿಂದ ಏನಾಗಿದೆ, ಬೇರಿನಲ್ಲಿರುವಂತಹ ಒಂದು ಕ್ಸೈಲಮ್ ಅಂಗಾಂಶ, ಟ್ರೆಕಿಡ್ಗಳು, ಹಾಗೆ ಕಾಂಡದಲ್ಲಿರುವಂತಹ ಒಂದು ಟ್ರೇಕಿಡ್ಗಳು, ಹಾಗೆ ಎಲೆಗಳಲ್ಲಿರುವಂತಹ ಒಂದು ನಳಿಕೆಗಳಂತ ಟ್ರೇಕಿಡ್ಗಳು ಏನಾಗುತ್ತೆ, ಪರಸ್ಪರ ಸಂಪರ್ಕವನ್ನ ಹೊಂದಿದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇದೊಂದು ಸಸ್ಯ. ನಾವು ಸಾಮಾನ್ಯವಾಗಿ ಸಸ್ಯವನ್ನ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಸಸ್ಯದ ಕಾಂಡ ಮತ್ತೆ ಸಸ್ಯದ ಬೇರಿನಲ್ಲಿ ಯಾವ ರೀತಿಯಾಗಿ ಕ್ಸೈಲಮ್ ಅಂಗಾಂಶ ಹೊಂದಿಕೊಂಡಿದೆ ಅಂತ ನೋಡಿದ್ರೆ, ನೋಡಿ ಯಾವ ರೀತಿಯಾಗಿ ಕ್ಸೈಲಮ್ ಅಂಗಾಂಶ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಕ್ಸೈಲಮ್ ನೀರನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ನಳಿಕೆಗಳ ರೂಪದಲ್ಲಿ ಇರುತ್ತೆ ಅದು. ನೋಡಿ, ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವಂತಹ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನ ಹೀರಿಕೊಳ್ಳುತ್ತದೆ. ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ. ನೋಡಿ, ಈ ಒಂದು ಡೆಫಿನೇಷನ್ ಅರ್ಥ ಏನು ಹಾಗಾದ್ರೆ? ನೋಡಿ, ಇದು ಸಸ್ಯದ ಬೇರು ಆಯ್ತಾ? ಈ ಸಸ್ಯದ ಬೇರು, ಇಲ್ಲಿ ಹೊರಗಡೆ ಏನಿದೆ, ಮಣ್ಣು ಹಾಗೂ ನೀರು, ಖನಿಜ ಲವಣಗಳಿದೆ. ಈ ಸಸ್ಯದ ಮಣ್ಣಿನ ಸಂಪರ್ಕದಲ್ಲಿರುವಂತಹ ಜೀವಕೋಶಗಳು ಏನ್ ಮಾಡುತ್ತೆ, ಸಕ್ರಿಯವಾಗಿ ಅಯಾನುಗಳನ್ನ ಹೀರಿಕೊಳ್ಳುತ್ತೆ. ಇಲ್ಲಿ ಮಣ್ಣಿನಲ್ಲಿರುವಂತಹ ಕೆಲವೊಂದು ಅಯಾನುಗಳನ್ನ ಏನ್ ಮಾಡುತ್ತೆ, ಈ ಬೇರು ಹೀರಿಕೊಳ್ಳುತ್ತೆ ಅಲ್ವಾ? ಆಗ ಏನಾಗತ್ತೆ ಅಂದ್ರೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಆಗತ್ತೆ. ಮಣ್ಣಿನಲ್ಲಿ ಕಡಿಮೆ ಸಾರತೆ ಇರುತ್ತೆ, ಹಾಗೆ ಬೇರಿನಲ್ಲಿ ಹೆಚ್ಚು ಸಾರತೆ ಕಂಡು ಬರುತ್ತೆ ಆಯ್ತಾ? ಅಂದ್ರೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಆಯಿತು. ಈ ವ್ಯತ್ಯಾಸವನ್ನ ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ. ಹಾಗೆ ಈ ವ್ಯತ್ಯಾಸ, ಅಯಾನುಗಳ ಸಾರತೆ ವ್ಯತ್ಯಾಸವನ್ನ ತಡೆಯಲು ಏನ್ ಮಾಡುತ್ತೆ ಅಂದ್ರೆ ನೀರು ಮಣ್ಣಿನಿಂದ ಬೇರಿನ ಒಳಕ್ಕೆ ಚಲಿಸುತ್ತದೆ. ನೋಡಿ, ಹೊರಗಡೆ ಇರುವಂತಹ ನೀರು ಅದೇನಾಗೋದಿಲ್ಲ, ಸಾಮಾನ್ಯ ಕ್ರಿಯೆಯಲ್ಲಿ ಅದು ಏನಾಗೋದಿಲ್ಲ, ಬೇರಿಗೆ ಪ್ರವೇಶನ ಪಡೆಯೋದಿಲ್ಲ. ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಮಾತ್ರ ಏನಾಗುತ್ತೆ, ನೀರು ಬೇರಿನೊಳಗೆ ಚಲಿಸುತ್ತೆ. ಅಲ್ಲಿ ಬೇರುಗಳ ಕ್ಸೈಲಮ್ನೊಳಕ್ಕೆ ನೀರಿನ ಸ್ಥಿರವಾದ ಚಲನೆಯು ನೀರಿನ ಒಂದು ಸ್ತಂಭವನ್ನ ಉಂಟು ಮಾಡಿ ಅದು ನೀರನ್ನ ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ. ನೋಡಿ, ಈಗ ಏನಾಗಿದೆ, ನೀರು ಬೇರನ್ನ ಪ್ರವೇಶಿಸಿದೆ. ಬೇರಿನಲ್ಲಿ ಏನಾಗತ್ತೆ ಅಂದ್ರೆ ಅದು ಕ್ಸೈಲಮ್ನ ನಳಿಕೆಗಳ ಮೂಲಕ ಅಲ್ಲಿ ಏನಾಗ್ತಾ ಇರತ್ತೆ ಅಂದ್ರೆ ಒಂದು ನೀರಿನ ಸ್ಥಿರವಾದ ಚಲನೆ ಉಂಟಾಗತ್ತೆ. ಈ ಚಲನೆ ಏನ್ ಮಾಡುತ್ತೆ, ಒಂದು ಸ್ತಂಭವನ್ನ ಉಂಟು ಮಾಡುತ್ತೆ. ಅದು ನಿರಂತರವಾಗಿ ನೀರನ್ನ ಮೇಲಕ್ಕೆ ತಳ್ಳುತ್ತಾ ಇರುತ್ತೆ. ಈ ರೀತಿಯಾಗಿ ಬೇರಿಗೆ ಬಂದಿರುವಂತಹ ನೀರು ಕ್ಸೈಲಮ್ ನಳಿಕೆಗಳ ಮೂಲಕ ಏನಾಗತ್ತೆ, ಮೇಲಿನ ಭಾಗಗಳಿಗೆ ಈ ರೀತಿಯಾಗಿ ನೀರು ತಳ್ಳಲ್ಪಡುತ್ತೆ. ನಿರಂತರವಾಗಿ ಈ ರೀತಿಯಾಗಿ ನೀರು ತಳ್ಳಲ್ಪಡುತ್ತೆ. ಈ ಒಂದು ಪ್ರಕ್ರಿಯೆಯ ಮೂಲಕ ಏನಾಗತ್ತೆ, ನೀರು ಮಣ್ಣಿನಿಂದ ಯಾವುದಕ್ಕೆ, ಸಸ್ಯದ ಕಾಂಡ ಮತ್ತು ಎಲೆಯ ಭಾಗಗಳಿಗೆ ಚಲಿಸುತ್ತೆ. ಇದು ಮೊದಲನೇದಾಗಿ. ಎರಡನೇದಾಗಿ ನೋಡಿ ಯಾವ ರೀತಿಯಾಗಿ ಬೇರಿನಿಂದ ಎಲೆಯ ಭಾಗಕ್ಕೆ ನೀರು ಚಲಿಸ್ತಾ ಇದೆ ಅನ್ನೋದನ್ನ ನೀವು ನೋಡಬಹುದು. ಇದು ಕ್ಸೈಲಮ್ ನಳಿಕೆಗಳು, ಗೊತ್ತಾಯ್ತಾ? ಕ್ಸೈಲಮ್ ನಳಿಕೆಗಳ ಮೂಲಕ ಯಾವ ರೀತಿಯಾಗಿ ನೀರು ಕಾಂಡ ಮತ್ತು ಬೇರುಗಳಲ್ಲಿ ಅದು ಚಲಿಸ್ತಾ ಇದೆ ಅಂತ ನೀವು ನೋಡಬಹುದು. ನೋಡಿ, ಎರಡನೇದಾಗಿ ನೋಡಿ, ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಕೆಲವೊಂದು ಅಂಶಗಳು ಗೊತ್ತಾಗುತ್ತೆ. ನೋಡಿ, ಎರಡನೇದಾಗಿ
ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಸಸ್ಯವು ಸಾಕಷ್ಟು ನೀರಿನ ಪೂರೈಕೆಯನ್ನ ಹೊಂದಿದ್ರೆ, ನೀರಿನ ಪೂರೈಕೆ ಹೇರಳವಾಗಿದ್ರೆ ಏನಾಗತ್ತೆ ಅಂದ್ರೆ ಪತ್ರರಂಧ್ರಗಳ ಮೂಲಕ, ಇಲ್ಲಿ ಎಲೆಗಳಲ್ಲಿರುವಂತಹ ಒಂದು ರಂಧ್ರಗಳ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಪತ್ರರಂಧ್ರಗಳ ಮೂಲಕ ನೀರ್ ಏನಾಗತ್ತೆ ಅಂದ್ರೆ ಅದು ನೀರನ್ನ ಕಳೆದುಕೊಳ್ತಾ ಇರುತ್ತೆ. ಒಂದು ಸಸ್ಯ ಸಾಕಷ್ಟು ನೀರಿನ ಪೂರೈಕೆಯನ್ನ ಹೊಂದಿದ್ದರೆ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿನ ಗ್ಸೈಲಮ್ ನಳಿಕೆಗಳ ಮೂಲಕ ಮರುಪೂರೈಕೆಯಾಗುತ್ತದೆ. ನೋಡಿ, ವಾಸ್ತವವಾಗಿ ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನ ಉಂಟು ಮಾಡುತ್ತದೆ. ಇದು ಬೇರುಗಳ ಗ್ಸೈಲಮ್ ಕೋಶಗಳಿಂದ ನೀರನ್ನ ಎಳೆದುಕೊಳ್ಳುತ್ತದೆ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಸ್ಯದ ಎಲೆಯ ಭಾಗದಲ್ಲಿ ಅಂದ್ರೆ ಹೊರಭಾಗದಲ್ಲಿ ಏನಾಗ್ತಾ ಇದೆ, ನೀರು ಪತ್ರರಂಧ್ರಗಳ ಮೂಲಕ ಏನಾಗ್ತಾ ಇದೆ, ಅದು ಆವಿ ಆಗ್ತಾ ಇದೆ ಅಲ್ವಾ. ನೀರು ಪತ್ರರಂಧ್ರಗಳ ಮೂಲಕ ಹೊರಗೆ ಹೋಗ್ತಾ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಒಂದು ಶೋಷಣವನ್ನ ಉಂಟು ಮಾಡುತ್ತೆ. ಆದ್ರಿಂದ ಬೇರು ನೀರನ್ನು ಹೆಚ್ಚಾಗಿ ಎಳೆದುಕೊಂಡು ಮೇಲಕ್ಕೆ ಸಾಗಿಸುವಂತೆ ಮಾಡುತ್ತೆ. ಈ ಶೋಷಣ ಶಕ್ತಿ ಏನಿದೆ ಅಲ್ವಾ, ಈ ಶೋಷಣ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನೀರು ಏನಾಗತ್ತೆ, ಈ ಒಂದು ಆ ಬೇರಿನಿಂದ ಎಲೆಯ ಭಾಗಗಳಿಗೆ ಪುನಃ ಆ ಪ್ರವೇಶಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ನೋಡಿ, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನ ಬಾಷ್ಪ ವಿಸರ್ಜನೆ ಎನ್ನುವರು. ನೋಡಿ, ನಿಮ್ಗೆ ಗೊತ್ತಿದೆ, ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸಸ್ಯವು ಸಾಕಷ್ಟು ನೀರಿನ ಪೂರೈಕೆಯನ್ನ ಹೊಂದಿದ್ರೆ ಏನಾಗತ್ತೆ, ಪತ್ರರಂಧ್ರಗಳ ಮೂಲಕ ನೀರು ನಷ್ಟವಾಗತ್ತೆ ಅಲ್ವಾ. ಇದನ್ನ ನಾವೇನಂತ ಕರಿತೇವೆ, ಬಾಷ್ಪ ವಿಸರ್ಜನೆ ಅಂತ ಕರಿತೇವೆ. ಈ ರೀತಿಯಾಗಿ ನೀರು ಆವಿಯ ರೂಪದಲ್ಲಿ ನಷ್ಟವಾಗುವುದನ್ನ ನಾವೇನಂತ ಕರಿತೇವೆ, ಅದನ್ನ ಬಾಷ್ಪ ವಿಸರ್ಜನೆ ಅಂತ ಕರಿತೇವೆ. ಇಲ್ಲಿ ನೋಡಿ, ಎಲೆಗಳಿಂದ ಪತ್ರರಂಧ್ರಗಳ ಮೂಲಕ ಆವಿಯಾಗ್ತಾ ಇರುವಂತಹ ನೀರು ಶೋಷಣವನ್ನ ಉಂಟು ಮಾಡುತ್ತೆ. ಅಲ್ಲಿ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರೀತಾರೆ ಅಲ್ವಾ, ಅದು ಶೋಷಣವನ್ನ ಉಂಟು ಮಾಡುತ್ತೆ. ಅದರಿಂದ ಏನಾಗತ್ತೆ ಅಂದ್ರೆ ನೀರು ಬೇರಿನಿಂದ ಎಳೆದುಕೊಳ್ಳಲ್ಪಟ್ಟು ಮೇಲ್ಭಾಗಗಳಿಗೆ ಅದು ಏನಾಗತ್ತೆ, ಚಲಿಸುವಂತೆ ಮಾಡ್ಲಿಕ್ಕೆ ಸಹಾಯವಾಗತ್ತೆ. ನೋಡಿ, ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ನೋಡಿ, 2 ಹಂತದಲ್ಲಿ ನೀರು ಬೇರನ್ನ ಪ್ರವೇಶಿಸಿ ಏನಾಗತ್ತೆ, ಎಲೆಯ ಭಾಗಗಳಿಗೆ ತಲುಪುತ್ತೆ. ಮೊದಲನೇದಾಗಿ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಅಲ್ವಾ, ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟಾದಾಗ ನೀರು ಬೇರನ್ನ ಪ್ರವೇಶಿಸುತ್ತೆ. ಬೇರನ್ನ ಪ್ರವೇಶಿಸಿದಂತ ನೀರು ಗ್ಸೈಲಮ್ ನಳಿಕೆಗಳ ಮೂಲಕ ನಿರಂತರವಾಗಿ ಮೇಲಕ್ಕೆ ತಳ್ಳಲ್ಪಡ್ತಾ ಇರತ್ತೆ ಅಲ್ವಾ. ಕಾಂಡದ ಭಾಗಗಳಿಗೆ ಇರಬಹುದು, ಎಲೆಯ ಭಾಗಗಳಿಗೆ ಇರಬಹುದು, ಅದೇನಾಗತ್ತೆ, ನಿರಂತರವಾಗಿ ಅದು ತಳ್ಳಲ್ಪಡ್ತಾ ಇರತ್ತೆ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು ಅಂದ್ರೆ ಇಲ್ಲಿ ಈ ಒಂದು ಪ್ರಕ್ರಿಯೆ ಮೂಲಕ ಮಣ್ಣಿನಲ್ಲಿರುವಂತಹ ನೀರು ಎಲೆಯ ಭಾಗಕ್ಕೆ ತಲುಪತ್ತೆ ಅಲ್ವಾ, ನ ಮುಖಾಂತರ. ಎರಡನೇದಾಗಿ ಶೋಷಣ ಶಕ್ತಿಯ ಮೂಲಕ ಅಂದ್ರೆ ಏನಾಗತ್ತೆ, ಎಲೆಗಳ ಮೂಲಕ, ಎಲೆಗಳಲ್ಲಿರುವಂತಹ ಪತ್ರರಂಧ್ರದ ಮೂಲಕ ಏನಾಗತ್ತೆ, ನೀರು ಆವಿಯಾಗತ್ತೆ ಅಲ್ವಾ, ನೀರನ್ನ ಆ ಒಂದು ಸಸ್ಯ ಕಳೆದುಕೊಳ್ಳುತ್ತೆ. ಇದು ಒಂದು ಶೋಷಣವನ್ನ ಉಂಟು ಮಾಡಿ ಅದೇನ್ ಮಾಡತ್ತೆ ಅಂದ್ರೆ ಬೇರಿನಿಂದ ನೀರು ಪುನಃ ಹೀರಿಕೆಯಾಗುವ ಹಾಗೆ ಮಾಡತ್ತೆ ಅಲ್ವಾ. ಇದು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ನಿಮ್ಗೆ ಕೇಳ್ತಾರೆ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯನ್ನ ವಿವರಿಸಿ ಅಂತ ಕೇಳ್ತಾರೆ, ಡೈರೆಕ್ಟ್ ಆಗಿ ಕೇಳ್ತಾರೆ. ಕೆಲವೊಂದ್ಸಲ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ನ ಮೂಲಕ ನೀರಿನ ಸಾಗಾಣಿಕೆ ನಡೆಯುತ್ತೆ ಅಂತ. ಗ್ಸೈಲಮ್ ಮೇಲೆ ನಿಮ್ಗೆ ತುಂಬಾ ರಿಪೀಟೆಡ್ ಆಗಿ ಕ್ವಶನ್ ಅನ್ನ ಕೇಳಿದ್ದಾರೆ. ನೀವು ಬೇರೆ ಬೇರೆ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರೆ ಇದನ್ನ ನೀವು ನೋಡಬಹುದು. ಇದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ನಡೆಯುತ್ತೆ ಅಂತ ನೋಡಿ. ಎರಡನೇದಾಗಿ ಆಹಾರ ಮತ್ತು ಇತರ ವಸ್ತುಗಳ ಸಾಗಾಣಿಕೆ. ಈ ಒಂದು ನೀರು ಇರಬಹುದು, ಸಸ್ಯಗಳಲ್ಲಿನ ಕ್ಲೋರೋಫಿಲ್ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು, ಹಾಗೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಏನಾಗುತ್ತೆ, ಆಹಾರ ಉತ್ಪಾದನೆ ಮಾಡುತ್ತೆ. ಆದರೆ ಆ ಆಹಾರ ಏನಾಗಬೇಕು, ಆ ಸಸ್ಯ ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ಚಲನೆ ಆಗ್ಬೇಕು ಅಲ್ವಾ. ಆದ್ರಿಂದ ಅಲ್ಲೂ ಕೂಡ ನಮ್ಗೆ ಪ್ಲೋಯಂ ಅನ್ನುವಂಥ ಒಂದು ಅಂಗಾಂಶ ಸಹಾಯ ಮಾಡುತ್ತೆ.
ಹಾಗಾದ್ರೆ ನೋಡಿ, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನ ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ವಸ್ತು ಸ್ಥಾನಾಂತರಣ ಎಂದರೇನು ಅಂತ ಕೇಳಿದ್ರೆ ಏನಂತ ಬರೀತೀರಾ? ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನ ವಸ್ತು ಸ್ಥಾನಾಂತರಣ ಎಂದು ಕರೆಯುವರು. ಹಾಗೆ ಇದು ವಾಹಕ ಅಂಗಾಂಶದ ಪ್ಲೋಯಂ ಭಾಗದಲ್ಲಿ ಜರುಗುತ್ತದೆ. ಇದು ವಾಹಕ ಅಂಗಾಂಶದ ಯಾವ ಭಾಗದಲ್ಲಿ ಜರುಗತ್ತೆ? ಇದು ಪ್ಲೋಯಂ ಭಾಗದಲ್ಲಿ ಜರುಗತ್ತೆ ಅಲ್ವಾ? ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಜೊತೆಗೆ ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಕೂಡ ಏನ್ ಮಾಡತ್ತೆ? ಪ್ಲೋಯಂ ಸಾಗಾಣಿಕೆ ಮಾಡತ್ತೆ. ಕೇವಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳಲ್ಲ, ಗ್ಲುಕೋಸ್ ಹಾಗೆ ಇತರ ಉತ್ಪನ್ನಗಳಲ್ಲ, ಅದರ ಜೊತೆ ಏನ್ ಮಾಡತ್ತೆ ಅಂದ್ರೆ ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಕೂಡ ಏನ್ ಮಾಡುತ್ತೆ? ಪ್ಲೋಯಂ ಸಾಗಿಸತ್ತೆ. ಹಾಗಾದ್ರೆ ಹೇಗೆ ಪ್ಲೋಯಂನಲ್ಲಿ ಈ ಒಂದು ಆಹಾರ ವಸ್ತುಗಳ ಸಾಗಾಣಿಕೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ವಿಶೇಷವಾಗಿ ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಈ ಒಂದು ಉತ್ಪನ್ನಗಳು ಪೂರೈಸಲ್ಪಡುತ್ತದೆ. ಯಾವ ಯಾವ ಭಾಗಗಳಿಗೆ ಪೂರೈಸಲ್ಪಡುತ್ತೆ? ಬೇರುಗಳಲ್ಲಿ ಅಲ್ವಾ? ನಿಮ್ಗೆ ಗೊತ್ತಿರಬಹುದು, ಸಸ್ಯಗಳು ತಮ್ಮ ಆಹಾರವನ್ನ ಸಾಮಾನ್ಯವಾಗಿ ಬೇರುಗಳಲ್ಲೂ ಕೂಡ ಸಂಗ್ರಹಿಸುತ್ತೆ. ಹಣ್ಣುಗಳಲ್ಲಿ ಅಥವಾ ಬೀಜಗಳಲ್ಲಿ ಸಂಗ್ರಹಣೆ ಮಾಡುತ್ತೆ. ಕೆಲವೊಂದು ಸಲ ಬೆಳೆಯುತ್ತಿರುವಂತಹ ಅಂಗಗಳಿಗೆ ಈ ಒಂದು ಬೆಳೆಯುತ್ತಿರುವಂತಹ ಒಂದು ಅಂಗಗಳಿಗೆ ಈ ಒಂದು ಆ ಪ್ಲೋಯಂನಿಂದ ಸಾಗಿಸಲ್ಪಡುವಂತಹ ಒಂದು ಆಹಾರ ಅತ್ಯಂತ ಅಗತ್ಯವಾಗಿದೆ. ಹಾಗಾದ್ರೆ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದಿಂದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ನೋಡಿ, ಆಹಾರದ ಸಾಗಾಣಿಕೆ ಮೇಲ್ಮುಖವಾಗಿ ಕೆಳಮುಖವಾಗಿ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತೆ. ಹಾಗಾದ್ರೆ ಇಲ್ಲಿ ಪ್ಲೋಯಂನಲ್ಲಿ ಇರುವಂತಹ ಒಂದು ವಿಶೇಷ ಜೀವಕೋಶ ಯಾವುದು? ಸಂಗಾತಿ ಜೀವಕೋಶ ಹಾಗೆ ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ನಡೆಯುತ್ತೆ. ಆಹಾರದ ಸಾಗಾಣಿಕೆ ಏನಾಗತ್ತೆ ಅಂದ್ರೆ ಮೇಲ್ಮುಖವಾಗಿಯೂ ಕೂಡ ನಡೆಯುತ್ತೆ ಹಾಗೆ ಕೆಳಮುಖವಾಗಿಯೂ ಕೂಡ ನಡೆಯುತ್ತೆ ಅಲ್ವಾ? ನೋಡಿ, ಸರಳ ಭೌತ ಬಲಗಳಿಂದ ವ್ಯಾಪಕವಾಗಿ ವಿವರಿಸಲ್ಪಟ್ಟ ಝೈಲಂನಲ್ಲಿನ ಸಾಗಾಣಿಕೆಗೆ ಹೋಲಿಸಿದರೆ ಪ್ಲೋಯಂನಲ್ಲಿ ಶಕ್ತಿಯನ್ನ ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರಣವನ್ನ ಸಾಧಿಸಲಾಗುತ್ತದೆ. ಪ್ಲೋಯಂನಲ್ಲಿ ಏನಾಗತ್ತೆ? ಝೈಲಂನಲ್ಲಿ ಸರಳ ಭೌತ ಬಲಗಳಿಂದ ಅಂದ್ರೆ ಶೋಷಣವನ್ನ ಬಳಸಿಕೊಂಡಿರಬಹುದು ಅಥವಾ ಅಯಾನುಗಳ ಸಾರತೆಯಲ್ಲಿ ಉಂಟಾಗುವಂತಹ ಒಂದು ವ್ಯತ್ಯಾಸವನ್ನ ಬಳಸಿಕೊಂಡಿರಬಹುದು. ಅಲ್ಲಿ ಏನಾಗತ್ತೆ ಅಂದ್ರೆ ಕೇವಲ ಸರಳ ಭೌತ ಬಲಗಳನ್ನ ಬಳಸಿಕೊಂಡು ಏನಾಗತ್ತೆ? ನೀರಿನ ಸಾಗಾಣಿಕೆ ನಡೆಯುತ್ತೆ. ಆದ್ರೆ ಪ್ಲೋಯಂನ ಸಾಗಾಣಿಕೆ ಸರಳ ಭೌತ ಬಲಗಳಿಂದ ಪ್ಲೋಯಂನಲ್ಲಿ ಆಹಾರದ ಸಾಗಾಣಿಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಏನ್ ಮಾಡುತ್ತೆ? ಶಕ್ತಿಯನ್ನ ಬಳಸಿಕೊಂಡು ಅಂದ್ರೆ ATP ಇಂದ ಶಕ್ತಿಯನ್ನ ಬಳಸಿಕೊಂಡು ಏನ್ ಮಾಡುತ್ತೆ? ಈ ಒಂದು ಪ್ರಕ್ರಿಯೆಯನ್ನ ಸಾಧಿಸಲಾಗುತ್ತೆ. ATP ಇಂದ ಶಕ್ತಿಯನ್ನ ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನ ಪ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗುತ್ತದೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನ ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ನೋಡಿ, ಏನಾಗತ್ತೆ ಅಂದ್ರೆ ಸುಕ್ರೋಸ್ನಂತಹ ವಸ್ತುವನ್ನ ಪ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗತ್ತೆ. ನೋಡಿ, ಸಸ್ಯದಲ್ಲಿ ಉತ್ಪತ್ತಿಯಾದಂತಹ ಒಂದು ಆಹಾರ ಸುಕ್ರೋಸ್ನಂತಹ ವಸ್ತುವನ್ನ ಏನ್ ಮಾಡುತ್ತೆ? ಪ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗತ್ತೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನ ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತೆ. ಅಭಿಸರಣ ಒತ್ತಡ ಹೆಚ್ಚಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ಅಭಿಸರಣ ಒತ್ತಡದಿಂದ ನೀರು ಕಡಿಮೆ ಒತ್ತಡದಿಂದ ಏನಾಗತ್ತೆ ಅಂದ್ರೆ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡ ಅಭಿಸರಣ ಒತ್ತಡದ ಕಡೆಗೆ ಅದು ಪ್ರವೇಶಿಸುತ್ತೆ. ನೀರು ಆ ಒಂದು ಭಾಗಕ್ಕೆ ಪ್ಲೋಯಂಗೆ ಪ್ರವೇಶಿಸುತ್ತೆ. ಈ ಒತ್ತಡವು ಪ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನ ಸಾಗಿಸಲು ಪ್ಲೋಯಂಗೆ ಅನುವು ಮಾಡಿಕೊಡುತ್ತದೆ. ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ ಆಹಾರ
ಆಹಾರವನ್ನ ಸುಕ್ರೋಸನ್ನ ಏನ್ ಮಾಡುತ್ತಾರೆ, ಪ್ಲೋಯಂ ಅಂಗಾಂಶ, ಇದು ಪ್ಲೋಯಂ ಅಂಗಾಂಶ ಅಂದ್ರೆ ಪ್ಲೋಯಂ ಅಂಗಾಂಶಕ್ಕೆ ಸಾಗಿಸಲಾಗಿದೆ. ಇಲ್ಲಿ ಪ್ಲೋಯಂ ಅಂಗಾಂಶಕ್ಕೆ ಏನಾಗುತ್ತೆ, ನೀರು ಪ್ರವೇಶಿಸುತ್ತೆ, ಅಭಿಸರಣ ಒತ್ತಡವನ್ನ ಹೆಚ್ಚು ಮಾಡುತ್ತೆ. ಈಗ ನೋಡಿ, ಈ ಪ್ಲೋಯಂನಲ್ಲಿ ಒತ್ತಡ ಹೆಚ್ಚಾಗಿದೆ ಅಲ್ವಾ, ಇದೇನ್ ಮಾಡುತ್ತೆ ಅಂದ್ರೆ ಆಹಾರವನ್ನ ಕಡಿಮೆ ಒತ್ತಡ ಪ್ರವೇಶಕ್ಕೆ ಅದು ಏನ್ ಮಾಡುತ್ತೆ, ಈ ಒಂದು ಆಹಾರವನ್ನ ಸಾಗಿಸತ್ತೆ. ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಆಹಾರವನ್ನ ಸಾಗಿಸುತ್ತೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನ ಸಾಗಿಸಲು ಪ್ಲೋಯಂಗೆ ಅನುವು ಮಾಡಿಕೊಡುತ್ತದೆ. ಅಂದ್ರೆ ನಾವು ಆಲ್ರೆಡಿ ಕಲ್ತ್ಕೊಂಡ ಹಾಗೆ ಏನು, ಸಸ್ಯದ ಯಾವ ಭಾಗಗಳಿಗೆ ಅವಶ್ಯಕತೆ ಇದೆ ಅಲ್ವಾ, ಯಾವ ಒಂದು ಭಾಗಗಳಿಗೆ ಅವಶ್ಯಕತೆ ಇದೆಯೋ ಆ ಭಾಗಗಳಿಗೆ ಅದನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಪ್ಲೋಯಂನಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ನಡೆಯುತ್ತೆ ಅನ್ನುವಂಥದ್ದು. ನೋಡಿ, ಇದು xylem ಮತ್ತು ಪ್ಲೋಯಂನಲ್ಲಿ ಯಾವ ರೀತಿಯಾಗಿ ಆಹಾರ ವಸ್ತುಗಳು ಹಾಗೆ ನೀರಿನ ಸಾಗಾಣಿಕೆ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ನೋಡಿ, ಪ್ರಮುಖವಾಗಿ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನು ಪ್ರಶ್ನೆಯನ್ನ ಕೇಳ್ತಾರೆ? ಮೊದಲನೇದಾಗಿ, ನಲ್ಲಿ ಯಾವ ರೀತಿಯಾಗಿ ನ ಮೂಲಕ ನೀರಿನ ಸಾಗಾಣಿಕೆಯನ್ನ ವಿವರಿಸಿ ಅಂತ ಇದೆ, ಅದನ್ನ ಕೇಳ್ತಾರೆ, ನೀರಿನ ಸಾಗಾಣಿಕೆ. ಎರಡನೇದಾಗಿ, ಪ್ಲೋಯಂನ ಮೂಲಕ ಆಹಾರದ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ. ಇವೆರಡು ಪ್ರಮುಖವಾಗಿ ಕೇಳಿರುವಂತ ಪ್ರಶ್ನೆ. ಅದರ ಜೊತೆ xylem ನೀರಿನ ಸಾಗಾಣಿಕೆ ಮತ್ತು ಪ್ಲೋಯಂನಲ್ಲಿ ಆಹಾರದ ಸಾಗಾಣಿಕೆ ಯಾವ ರೀತಿಯಾದಂತ ವ್ಯತ್ಯಾಸವನ್ನ ನೀವು ನೋಡ್ಬೋದು ಅನ್ನೋದನ್ನು ಕೇಳ್ತಾರೆ. ಯಾವ ರೀತಿಯಾದಂತ ವ್ಯತ್ಯಾಸವನ್ನ ನೋಡ್ಬಹುದು, ಹೇಳ್ಬಹುದಾ ಡಿಯರ್ ಸ್ಟೂಡೆಂಟ್ಸ್? ಆನ್ಸರ್ ಮಾಡಬಹುದಾ? xylem ಮತ್ತು ಪ್ಲೋಯಂ ಆಹಾರ ಸಾಗಾಣಿಕೆ ಮತ್ತೆ ನೀರಿನ ಸಾಗಾಣಿಕೆಯಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? ಓಕೆ, ನೋಡಿ, ಇಲ್ಲಿ ನಲ್ಲಿ ಏನಾಗತ್ತೆ ಅಂದ್ರೆ ಕೇವಲ ಒಂದೇ ದಿಕ್ಕಿನಲ್ಲಿ xylem ಮತ್ತೆ ಪ್ಲೋಯಂ ಅಂತ ತೆಗೆದುಕೊಂಡ್ರೆ, ನಾವೇನ್ ಮಾಡಬಹುದು, ಕೇವಲ ಒಂದೇ ದಿಕ್ಕಿನಲ್ಲಿ ಆಹಾರದ ಸಾಗಾಣಿಕೆಯಾಗತ್ತೆ. ಒಂದೇ ದಿಕ್ಕಿನಲ್ಲಿ. ಆದ್ರೆ ಪ್ಲೋಯಂನಲ್ಲಿ ಏನಾಗತ್ತೆ, ಎರಡೂ ದಿಕ್ಕಿನಲ್ಲಿ ಆಹಾರದ ಸಾಗಾಣಿಕೆ ಆಗತ್ತೆ. ನಲ್ಲಿ ನೀರಿನ ಸಾಗಾಣಿಕೆ ಸರಳ ಭೌತ ಬಲಗಳನ್ನ ಬಳಸಿಕೊಂಡು ನಡೆಯುತ್ತೆ. ನೀರಿನ ಸಾಗಾಣಿಕೆ ಏನಾಗಿದೆ, ಸರಳ ಭೌತ ಬಲಗಳನ್ನ ಬಳಸಿಕೊಂಡು ಅದು ನಡೆಯುತ್ತೆ. ಆದ್ರೆ ಪ್ಲೋಯಂನಲ್ಲಿ ATP ಇಂದ ಶಕ್ತಿಯನ್ನ ಬಳಸಿಕೊಂಡು ಈ ಒಂದು ಆಹಾರದ ಸಾಗಾಣಿಕೆ ನಡೆಯುತ್ತೆ ಅಲ್ವಾ. ಇಲ್ಲಿ ATPಯ ಅವಶ್ಯಕತೆ ಇದೆ, ಆದ್ರೆ ನಲ್ಲಿ ATPಯ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ನಡೆಯುತ್ತೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಗೆ ಈ ಒಂದು ಟಾಪಿಕ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ವಿಸರ್ಜನೆ. ಈ ಒಂದು ಜೀವಕ್ರಿಯೆ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ವಿಸರ್ಜನೆ ಅಂದ್ರೆ ಏನು, ವಿಸರ್ಜನೆ ಮಾನವರಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಹಾಗೆ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಸಸ್ಯಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ವಿಸರ್ಜನೆ ಅಂದ್ರೆ ಏನು, ನೀವು ಯಾವ ರೀತಿಯಾಗಿ ವಿಸರ್ಜನೆ ಅಂದರೇನು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ? ವಿಸರ್ಜನೆ ಎಂದರೇನು?
ವಿಸರ್ಜನೆ ಎಂದರೇನು? ನಿಮ್ಗೆ ಗೊತ್ತಿದೆ ವಿಸರ್ಜನೆ ಅಂದ್ರೆ ಆ, ನಮ್ಮ ದೇಹಕ್ಕೆ ಅಗತ್ಯವಿಲ್ಲದೆ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ದೇಹದಿಂದ ಹೊರಹಾಕುವಂತಹ ಒಂದು ಜೈವಿಕ ಪ್ರಕ್ರಿಯೆಗೆ ನಾವೇನಂತ ಕರಿತೇವೆ? ವಿಸರ್ಜನೆ ಅಂತ ಕರಿತೇವೆ ಅಲ್ವಾ? ಬಹಳಷ್ಟು ಏಕಕೋಶೀಯ ಜೀವಿಗಳು ಈ ತ್ಯಾಜ್ಯಗಳನ್ನ ದೇಹದ ದೇಹದಿಂದ ಸುತ್ತಲಿನ ನೀರಿಗೆ ಸರಳ ವಿಸರಣೆಯಿಂದ ಹೊರಹಾಕುತ್ತವೆ. ಈ ಜೀವಿಗಳು ಏನ್ ಮಾಡತ್ತೆ ಅಂದ್ರೆ ಸರಳವಾದಂತಹ ಒಂದು ಏಕಕೋಶ ಜೀವಿಗಳು, ಉದಾಹರಣೆಗೆ ಅಮೀಬಾ. ಅಮೀಬಾ ಏನ್ ಮಾಡತ್ತೆ ಅಂದ್ರೆ, ಅಥವಾ ಯಾವುದೇ ಒಂದು ಕೆಲವೊಂದು ಸರಳ ಜೀವಿಗಳು ವಿಸರಣೆಯ ಮೂಲಕ, ವಿಸರಣೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಮೀಬಾ ದೇಹದಲ್ಲಿ ಏನಾಗಿದೆ, ಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ. ಆದ್ರಿಂದ ಏನಾಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಏನಾಗತ್ತೆ, ಅದು ಆ, ತಳ್ಳಲ್ಪಡತ್ತೆ ಅಲ್ವಾ? ಇದನ್ನ ನಾವು ವಿಸರಣೆ ಅಂತ ಕರಿತೇವೆ. ವಿಸರಣೆಯ ಮೂಲಕ ನಾವೇನ್ ಮಾಡಬಹುದು, ಈ ಒಂದು ತ್ಯಾಜ್ಯವನ್ನ ಹೊರಹಾಕತ್ತೆ ಅಲ್ವಾ? ಸಂಕೀರ್ಣ ಬಹುಕೋಶೀಯ ಜೀವಿಗಳು ಇದೇ ರೀತಿಯ ಕ್ರಿಯೆಯನ್ನ ನಿರ್ವಹಿಸಲಿಕ್ಕೆ ವಿಶಿಷ್ಟವಾದ ಪ್ರಕ್ರಿಯೆಯನ್ನ ಹೊಂದಿದೆ, ಹಾಗೆ ವಿಶಿಷ್ಟವಾದ ಅಂಗಗಳನ್ನ ಬಳಸುತ್ತೆ. ಪ್ರಮುಖವಾಗಿ ಆ ಬೇರೆ ಬೇರೆ ರೀತಿಯಾದಂತಹ ಅಂಗಗಳನ್ನ ಈ ಒಂದು ಕ್ರಿಯೆಗೆ ಬಳಸುತ್ತೆ. ಹಾಗಾದ್ರೆ ಮನುಷ್ಯರಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ? ಮನುಷ್ಯರ ವಿಸರ್ಜನಾಂಗ ವ್ಯೂಹದಲ್ಲಿ ಇರುವಂತಹ ಭಾಗಗಳು ಯಾವುದು ಅಲ್ವಾ? ನಾವು ಮೊದಲನೇದಾಗಿ ಮನುಷ್ಯರಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ನಡೆಯುತ್ತೆ, ಹಾಗೆ ಈ ಒಂದು ವಿಸರ್ಜನಾಂಗ ವ್ಯೂಹದಲ್ಲಿ ಇರುವಂತಹ ಭಾಗಗಳು ಯಾವುದು, ಯಾವ ರೀತಿಯಾಗಿ ಅದು ಕೆಲಸ ಮಾಡತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಮನುಷ್ಯರ ವಿಸರ್ಜನಾಂಗ ವ್ಯೂಹವು ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು ಮತ್ತು ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನ ಒಳಗೊಂಡಿದೆ. ನೋಡಿ, ನಿಮ್ಗೆ ಚಿತ್ರವನ್ನ ನೋಡಿದಾಗ ಗೊತ್ತಾಗತ್ತೆ, ಇಲ್ಲಿ ಎರಡು ಮೂತ್ರಪಿಂಡಗಳನ್ನ ನೋಡ್ಬಹುದು ಅಲ್ವಾ? ಇದನ್ನ ಎಡ ಮೂತ್ರಪಿಂಡ, ಹಾಗೆ ಇದನ್ನ ಬಲ ಮೂತ್ರಪಿಂಡ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನೋಡಿ, ಮೂತ್ರನಾಳ, ಎಡ ಮೂತ್ರನಾಳ ಹಾಗೆ ಬಲ ಮೂತ್ರನಾಳವನ್ನ ನೀವು ನೋಡಬಹುದು. ಹಾಗೆ ಮೂತ್ರಕೋಶ ಹಾಗೆ ಮೂತ್ರದ್ವಾರ, ಮೂತ್ರಕೋಶವನ್ನ ನೋಡ್ಬಹುದು, ಹಾಗೆ ಮೂತ್ರ ದ್ವಾರವನ್ನ ನೀವು ನೋಡಬಹುದು ಅಲ್ವಾ? ಇದನ್ನ ನಾವು ಪ್ರಮುಖವಾದ ಭಾಗಗಳು, ಮನುಷ್ಯರ ವಿಸರ್ಜನಾಂಗ ವ್ಯೂಹದ ಪ್ರಮುಖ ಭಾಗಗಳು ಅಂತ ಹೇಳ್ತೇವೆ ಅಲ್ವಾ? ಮೂತ್ರಪಿಂಡಗಳು ಉದರ ಭಾಗದಲ್ಲಿ ಬೆನ್ನುಮೂಳೆ ಎರಡೂ ಪಾರ್ಶ್ವಗಳಲ್ಲಿ ಒಂದರೊಂದಂತೆ ಇವೆ. ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯಾಗುವವರೆಗೆ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ. ಇಲ್ಲಿ ಮೂತ್ರ ಉತ್ಪತ್ತಿಯಾಗುವಂಥದ್ದು ಮೂತ್ರಪಿಂಡಗಳಲ್ಲಿ, ನಂತರ ಮೂತ್ರನಾಳಗಳಲ್ಲಿ ಹರಿದು ಮೂತ್ರಕೋಶವನ್ನ ಸೇರಿಕೊಳ್ಳುತ್ತೆ. ಮೂತ್ರಕೋಶದಿಂದ ಮೂತ್ರದ್ವಾರದ ಮೂಲಕ ಹೊರಗೆ ತಳ್ಳಲ್ಪಡತ್ತೆ ಅಲ್ವಾ? ಹಾಗಾದ್ರೆ ಈ ಒಂದು ವಿಸರ್ಜನಾಂಗ ವ್ಯೂಹದಲ್ಲಿ ಪ್ರಮುಖವಾಗಿ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಲ್ವಾ, ಯೂರಿಯಾ ಏನಾಗತ್ತೆ, ನಮ್ಮ ದೇಹದಿಂದ ಹೊರ ಹಾಕಲ್ಪಡತ್ತೆ. ಹಾಗಾದ್ರೆ ಮೂತ್ರ ಹೇಗೆ ಉತ್ಪತ್ತಿ ಆಗತ್ತೆ? ನಿಮ್ಗೆ ಗೊತ್ತಿದೆ, ಮೂತ್ರಪಿಂಡ ಏನ್ ಮಾಡ್ತಾ ಇದೆ, ಮೂತ್ರಪಿಂಡ ಈ ಒಂದು ದೇಹದಿಂದ ಬೇಡವಾದಂತಹ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ಮೂತ್ರ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನೋಡೋಣ. ನೋಡಿ, ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನ ಸೋಸಿ ಹೊರ ತೆಗೆಯುವುದು ಮೂತ್ರ ತಯಾರಿಕೆಯ ಉದ್ದೇಶವಾಗಿದೆ. ನೋಡಿ, ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಅದು ರಕ್ತದಿಂದ ಹೊರಹಾಕಲ್ಪಡತ್ತೆ.
ಆದ್ರೆ ರಕ್ತದಲ್ಲಿರುವಂತಹ ಕೆಲವೊಂದು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳಿರಬಹುದು ಅಥವಾ ಬೇರೆ ಬೇರೆ ಅನುಪಯುಕ್ತ ವಸ್ತುಗಳಿರಬಹುದು. ಅದು ಏನಾಗತ್ತೆ, ಅದನ್ನ ನಾವು ರಕ್ತದಿಂದ ಸೋಸಿ ಹೊರತೆಗಿಬೇಕಾಗತ್ತೆ ಅಲ್ವಾ. ರಕ್ತದಿಂದ ಸೋಸಿ ಹೊರತೆಗೆಯುವಂಥದ್ದು ಈ ಒಂದು ವಿಸರ್ಜನೆಯ ಪ್ರಮುಖ ಕಾರ್ಯವಾಗಿದೆ. ನೋಡಿ, ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ತೆಗೆದುಹಾಕಲಾಗುತ್ತದೆ. ಇವೆಲ್ಲವೂ ಏನು, ಯೂರಿಯಾ ಯೂರಿಕ್ ಆಮ್ಲಗಳೇನು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಲ್ವಾ. ಇವುಗಳನ್ನ ತೆಗೆದುಹಾಕ್ಲಿಕ್ಕೆ ಈ ಒಂದು ಮೂತ್ರಪಿಂಡಗಳು ಸಹಾಯ ಮಾಡತ್ತೆ. ಹಾಗಾದ್ರೆ ಮೂತ್ರ ಯಾವ ರೀತಿಯಾಗಿ ಉತ್ಪತ್ತಿ ಆಗತ್ತೆ ಅಲ್ವಾ. ಮೂತ್ರಪಿಂಡದಲ್ಲಿರುವಂತಹ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವವನ್ನ ಸಂಗ್ರಹಿಸುವಂತ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿರುತ್ತದೆ. ನೋಡಿ, ಪ್ರತಿಯೊಂದು ಮೂತ್ರಪಿಂಡ ಏನಿದೆ ಅದು ನೆಫ್ರಾನ್ಗಳೆಂಬ ಒಂದು ಸೋಸುವ ಘಟಕವನ್ನ ಹೊಂದಿದೆ. ಪ್ರತಿಯೊಂದು ಮೂತ್ರಪಿಂಡಗಳೇನಾಗಿದೆ, ನೆಫ್ರಾನ್ ಎಂಬ ಘಟಕವನ್ನ ಹೊಂದಿದೆ. ಗೊತ್ತಾಯ್ತಾ. ನೋಡಿ, ಈ ನೆಫ್ರಾನ್ ನ ರಚನೆ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಅದು ಈ ಒಂದು ನೆಫ್ರಾನ್ ಅನ್ನುವಂತಹ ಒಂದು ರಚನೆ, ಅದನ್ನ ರಚನಾತ್ಮಕ ಮತ್ತು ಮೂತ್ರಪಿಂಡದ ರಚನಾತ್ಮಕ ಮತ್ತೆ ಕಾರ್ಯಾತ್ಮಕ ಘಟಕ ಅಂತಾನೆ ನಾವು ಕರಿತೇವೆ. ಈ ಒಂದು ನೆಫ್ರಾನ್ಗಳೆಂಬ ಘಟಕ ಏನ್ ಮಾಡುತ್ತೆ ಅಂದ್ರೆ, ಅದು ಲೋಮನಾಳಗಳ ಅಂದ್ರೆ ರಕ್ತವನ್ನ ತೆಗೆದುಕೊಂಡು ಬರುವಂತಹ ಒಂದು ರಕ್ತನಾಳಗಳ ಸಂಪರ್ಕವನ್ನ ಹೊಂದಿದೆ. ನೋಡಿ, ಇಲ್ಲಿ ರಕ್ತ ಏನಾಗುತ್ತೆ, ಈ ಒಂದು ಭಾಗಕ್ಕೆ, ಈ ನೆಫ್ರಾನ್ ನ ಗ್ಲೊಮೆರುಲಸ್ ಅನ್ನುವಂಥ ಒಂದು ಭಾಗಕ್ಕೆ ಬರ್ತಾ ಇದೆ. ಇಲ್ಲಿ ಏನಾಗತ್ತೆ, ಸೋಸುವಿಕೆ ಕ್ರಿಯೆ ಉಂಟಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಒಂದು ಲೇಯರ್ ಅನ್ನ ನೋಡ್ಬೋದು. ನಿಮ್ಗೆ ಗೊತ್ತಿದೆ, ಚಾವನ್ನ ಯಾವ ರೀತಿಯಾಗಿ ಟೀ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ, ಟೀ ಸೊಪ್ಪು ಹಾಗೆ ನೀರು ಇರುತ್ತೆ ಅಲ್ವಾ. ಅದೆರಡನ್ನು ಸೆಪರೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡುತ್ತೇವೆ, ನಾವೊಂದು ಸೋಸು ಒಂದು ಉಪಕರಣವನ್ನ ಬಳಸ್ತೇವೆ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಸೋಸುವಿಕೆಯ ಕ್ರಿಯೆ ನಡೆಯುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ, ರಕ್ತ ಏನಾಗುತ್ತೆ, ಸೋಸುವಿಕೆ ಕ್ರಿಯೆ ಮೂಲಕ ಏನಾಗುತ್ತೆ, ಈ ಒಂದು ಉದ್ದನೆಯ ನೆಫ್ರಾನ್ ನ ಭಾಗಕ್ಕೆ ಚಲಿಸುತ್ತೆ. ಈ ಒಂದು ಭಾಗದಲ್ಲೂ ಕೂಡ ಕೆಲವೊಂದು ಈ ಒಂದು ಫಿಲ್ಟ್ರೇಟ್ ನಲ್ಲಿ ಇರುವಂತಹ ಗ್ಲುಕೋಸ್ ಇರಬಹುದು, ನೀರು ಇರಬಹುದು, ಇಲ್ಲಿ ಏನಾಗತ್ತೆ, ಅದು ಹೀರಿಕೊಳ್ಳಲ್ಪಡುತ್ತೆ. ಕೊನೆಯದಾಗಿ ಏನಾಗತ್ತೆ, ಅದು ಯೂರಿಯಾ ಮತ್ತೆ ಯೂರಿಕ್ ಆಮ್ಲಗಳಂತಹ ಕೆಲವೊಂದು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಅದು ಮೂತ್ರಪಿಂಡದ ಮೂಲಕ ಮೂತ್ರನಾಳಕ್ಕೆ ಅದು ಸಾಗಿಸಲ್ಪಡುತ್ತೆ ಅಲ್ವಾ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್, ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತ ಆಯ್ದ ವಸ್ತುಗಳು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತದೆ. ನೋಡಿ, ನೀವು ಮೊದಲನೇದಾಗಿ ಮೂತ್ರ ಯಾವ ರೀತಿಯಾಗಿ ಉಂಟಾಗತ್ತೆ ಅಂತ ನೋಡ್ಬೇಕು. ಇಲ್ಲಿ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನ ಹೊರ ಹಾಕ್ಲಿಕ್ಕೆ ವಿಶೇಷವಾದ ಒಂದು ಘಟಕಗಳನ್ನ ಹೊಂದಿದೆ. ಯಾವುದದು, ನೆಫ್ರಾನ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನೆಫ್ರಾನ್ ನ ರಚನೆ ಈ ರೀತಿಯಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ನೋಡಿ, ಈ ನೆಫ್ರಾನ್ ನ ಮೊದಲನೇ ಭಾಗದಲ್ಲಿ ಇದನ್ನ ಗ್ಲಾಮೆರುಲಸ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬಟ್ಟಲಿನ ಆಕಾರದ ರಚನೆ. ಇಲ್ಲಿ ರೀನಲ್ ಅಪಧಮನಿ ಏನ್ ಮಾಡ್ತಾ ಇದೆ, ರಕ್ತವನ್ನ ತೆಗೆದುಕೊಂಡು ಬರ್ತಾ ಇದೆ. ಇಲ್ಲಿ ಸೋಸುವಿಕೆ ಕ್ರಿಯೆ ಆಗತ್ತೆ. ಈ ರೀತಿಯಾಗಿ ಒಂದು ಲೇಯರ್ಸ್ ಇರುತ್ತಲ್ವಾ, ಅಲ್ಲಿ ಏನಾಗುತ್ತೆ, ರಕ್ತದ ಸೋಸುವಿಕೆ ಕ್ರಿಯೆ ಆಗುತ್ತೆ. ಇಲ್ಲಿ ಪ್ರಾಥಮಿಕ ಸೋಸುವಿಕೆ ನಂತರ ಏನಾಗತ್ತೆ, ಈ ಒಂದು ಕೊಳವೆ ಆಕಾರದ ಭಾಗದಲ್ಲಿ ಏನಾಗುತ್ತೆ, ರಕ್ತ ಚಲಿಸುತ್ತೆ. ಈ ಕೊಳವೆ ಆಕಾರದ ಭಾಗದಲ್ಲೂ ಕೂಡ ಏನಾಗ್ತಾ ಇದೆ, ಕೆಲವೊಂದು ಅಂಶಗಳು, ಅಮೈನೋ ಆಮ್ಲಗಳಿರಬಹುದು, ಹಾಗೆ ಗ್ಲುಕೋಸ್ ಇರಬಹುದು, ನೀರು ಇರಬಹುದು, ಏನಾಗತ್ತೆ, ಪುನಃ ಹೀರಿಕೆ ಆಗತ್ತೆ. ಕೊನೆಯದಾಗಿ ಏನಾಗತ್ತೆ, ಅದು ಸಂಗ್ರಾಹಕ ನಾಳಕ್ಕೆ ಬರುತ್ತೆ. ಈ ರೀತಿಯಾಗಿ ನಾವು ನೆಫ್ರಾನ್ ನ ರಚನೆಯನ್ನ ನೋಡಬಹುದು. ಇಲ್ಲಿ ನೋಡಿ, ಇದನ್ನ ಬೌಮನ್ನನ ಕೋಶ ಅಂತ ಕರಿತೇವೆ, ಹಾಗೆ ಈ ಒಂದು ಭಾಗವನ್ನ ಗ್ಲಮೆರುಲಸ್ ಅಂತ ಕರಿತೇವೆ. ಬೌಮನ್ನನ ಕೋಶ, ಗ್ಲಮೆರುಲಸ್ ಭಾಗವನ್ನ ನೆನ್ಪಿಟ್ಕೊಳ್ಳಿ. ಈ ಒಂದು ಡೈಗ್ರಾಮ್ ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈಗ್ರಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಅಡ್ಡಿಲ್ಲ. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಡೈಗ್ರಾಮ್ ಅಂತ ನಾವು ಹೇಳ್ಬಹುದು.
ನೋಡಿ, ಇಲ್ಲಿ ನೀವು ರೀನಲ್ ಅಪಧಮನಿಯ ಕವಲು, ಬಹುಮನ್ನನ ಕೋಶ, ಗ್ಲಮರುಲಸ್, ಹಾಗೆ ಸಂಗ್ರಾಹಕ ನಾಳ, ಲೋಮನಾಳಗಳು, ಕೊಳವೆಯ ಆಕಾರದ ಭಾಗ, ಇವೆಲ್ಲವನ್ನು ಕೂಡ ನೋಡಬಹುದು ಅಲ್ವಾ. ಈ ಒಂದು ಚಿತ್ರ ಏನಿದೆ ಅಲ್ವಾ, ಚಿತ್ರವನ್ನ ಕೇಳ್ತಾರೆ. ಈ ಗ್ಲಮರುಲಸ್ ಭಾಗವನ್ನ ಗುರುತಿಸಿ, ಬಹುಮನ್ನನ ಕೋಶವನ್ನ ಗುರುತಿಸಿ ಅಂತ ಕರೀತಾರೆ, ಕೇಳ್ತಾರೆ. ಇಲ್ಲಿ ಬಹುಮನ್ನನ ಕೋಶಕ್ಕೂ ಹಾಗೆ ಗ್ಲಮರುಲಸ್ ಭಾಗಕ್ಕೂ ಏನು ವ್ಯತ್ಯಾಸ? ಬಹುಮನ್ನನ ಕೋಶ ಅಂದ್ರೆ ಈ ಒಂದು ಚಪ್ಪಟೆ ಆಕಾರದ ಭಾಗ ಇದೆ ಅಲ್ವಾ, ಇಲ್ಲಿ ಆ ರಕ್ತನಾಳಗಳು ಮತ್ತೆ ಈ ಒಂದು ಭಾಗವನ್ನ ಏನಂತ ಕರಿತೇವೆ? ಬಹುಮನ್ನನ ಕೋಶ ಅಂತ ಕರಿತೇವೆ. ಈ ರಕ್ತನಾಳಗಳಿರುವಂತಹ ಭಾಗವನ್ನು ನಾವು ಗ್ಲಮರುಲಸ್ ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ ರಕ್ತದ ಸೋಸುವಿಕೆ ಉಂಟಾಗತ್ತೆ. ಹಾಗೆ ಸೋಸುವಿಕೆ ನಂತರ ಉಳಿದಿರುವಂತಹ ಒಂದು ಭಾಗ ಏನಾಗತ್ತೆ, ಈ ನೆಫ್ರಾನ್ನ ಕೊಳವೆಯ ಆಕಾರದ ಭಾಗದಲ್ಲಿ ಚಲಿಸಿ ಅಗತ್ಯವಿರುವಂತಹ ವಸ್ತುಗಳು ಏನಾಗತ್ತೆ, ಮರುಹೀರಿಕೆ ಆಗತ್ತೆ. ನಂತರ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳೇನಾಗತ್ತೆ, ಸಂಗ್ರಾಹಕ ನಾಳಕ್ಕೆ ಅದನ್ನ ಆ ತೆಗೆದುಕೊಂಡು ಹೋಗುತ್ತೆ ಅಲ್ವಾ. ಸಂಗ್ರಾಹಕದ ಮೂಲಕ ಅದು ಮೂತ್ರಪಿಂಡದಲ್ಲಿ ಮೂತ್ರ ಈ ರೀತಿಯಾಗಿ ಉತ್ಪಾದನೆ ಆಗುತ್ತೆ. ನೋಡಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಮೂತ್ರಪಿಂಡದಲ್ಲಿ ಮೂತ್ರ ಯಾವ ರೀತಿಯಾಗಿ ಉತ್ಪಾದನೆ ಆಗುತ್ತೆ, ಮೂತ್ರ ಉತ್ಪಾದನೆಯಾಗುವ ವಿಧವನ್ನ ವಿವರಿಸಿ ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ಚಿತ್ರವನ್ನು ಕೂಡ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ನೆಫ್ರಾನ್ನ ಚಿತ್ರವನ್ನ ಕೇಳ್ತಾರೆ. ನೋಡಿ, ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರವು ಅಂತಿಮವಾಗಿ ಮೂತ್ರಪಿಂಡಗಳನ್ನ ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರನಾಳ ಎಂಬ ಉದ್ದನೆಯ ನಾಳವನ್ನ ಪ್ರವೇಶಿಸುತ್ತೆ. ಇಲ್ಲಿ ಮೂತ್ರಕೋಶ ಇದೆ ಅಲ್ವಾ, ಮೂತ್ರಪಿಂಡ ಇದೆ, ಮೂತ್ರಪಿಂಡ ಮೂತ್ರನಾಳದ ಮೂಲಕ ಮೂತ್ರಕೋಶ, ಇದು ಮೂತ್ರಕೋಶ ಅಲ್ವಾ, ಈ ಮೂತ್ರಕೋಶವನ್ನ ಪ್ರವೇಶಿಸುತ್ತೆ. ಹಿಗ್ಗಿದ ಮೂತ್ರಕೋಶದ ಒತ್ತಡವು ಮೂತ್ರವನ್ನ ಮೂತ್ರದ್ವಾರದ ಮೂಲಕ ಹೊರಹಾಕಲು ಪ್ರೇರೇಪಿಸುವವರೆಗೂ ಮೂತ್ರವು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ. ಮೂತ್ರಕೋಶದಲ್ಲಿ ಇದೇನಾಗತ್ತೆ, ಮೂತ್ರ ಸಂಗ್ರಹವಾಗ್ತಾ ಇರತ್ತೆ. ಎಲ್ಲಿಯವರೆಗೆ ಸಂಗ್ರಹವಾಗತ್ತೆ ಅಂದ್ರೆ, ಇಲ್ಲಿ ಹಿಗ್ಗಿದ ಮೂತ್ರಕೋಶದ ಒತ್ತಡವು ಮೂತ್ರದ್ವಾರದ ಮೂಲಕ ಮೂತ್ರವನ್ನ ಹೊರಹಾಕ್ಲಿಕ್ಕೆ ಪ್ರೇರೇಪಿಸುವವರೆಗೂ ಏನ್ ಮಾಡತ್ತೆ, ಈ ಮೂತ್ರಕೋಶದಲ್ಲಿ ಅದು ಸಂಗ್ರಹವಾಗುತ್ತೆ. ಮರುಹೀರಿಕೆಯಾಗುವ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನ ವಿಸರ್ಜಿಸಬೇಕಾಗಿದೆ ಎಂಬುದನ್ನ ಆಧರಿಸಿದೆ. ನೋಡಿ, ಈ ನೆಫ್ರಾನ್ನ ಕೊಳವೆಯ ಆಕಾರದ ಭಾಗದಲ್ಲಿ ಏನಾಗತ್ತೆ, ಅಲ್ಲಿ ಸೋಸುವಿಕೆಗೆ ಒಳಗೊಂಡಂತಹ ರಕ್ತದ ಕೆಲವೊಂದು ಭಾಗಗಳು ಏನಾಗತ್ತೆ, ಕೆಲವೊಂದು ಅಂಶಗಳು ಮರುಹೀರಿಕೆ ಆಗತ್ತೆ ಅಲ್ವಾ. ಮರುಹೀರಿಕೆ ಆದಾಗ ಆ ಮರುಹೀರಿಕೆ ಅನ್ನುವಂಥದ್ದು ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ. ನೀರಿನ ಪ್ರಮಾಣ ಸಾಕಷ್ಟಿದ್ರೆ ಏನಾಗುತ್ತೆ, ಅಷ್ಟೊಂದು ನೀರು ಮರುಹೀರಿಕೆ ಆಗೋದಿಲ್ಲ. ಹಾಗಾದ್ರೆ ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನ ವಿಸರ್ಜಿಸಬೇಕಾಗುತ್ತದೆ, ಈ ಎಲ್ಲ ಒಂದು ಅಂಶಗಳನ್ನ ಅದು ಅವಲಂಬಿಸಿದೆ. ತುಂಬಾ ಇಂಪಾರ್ಟೆಂಟ್ ಇರೋ ಟಾಪಿಕ್ ಈ ಒಂದು ಪಾಠದಲ್ಲಿ. ನೋಡಿ, ಇವಿಷ್ಟು ಮನುಷ್ಯರಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ನಡೆಯುತ್ತೆ, ಮೂತ್ರ ಹೇಗೆ ಉತ್ಪತ್ತಿ ಆಗುತ್ತದೆ. ಈ ಡೈಗ್ರಾಮ್ ಕೂಡ ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಮೂತ್ರ ಹೇಗೆ ಉತ್ಪಾದನೆಯಾಗುತ್ತದೆ, ನೆಫ್ರಾನ್ನ ರಚನೆಯನ್ನ ವಿವರಿಸಿ ಅಂತ ಕೇಳ್ತಾರೆ. ನೆಫ್ರಾನ್ನ ಚಿತ್ರವನ್ನ ಬಿಡಿಸಿ ಅಂತಾನೂ ಕೂಡ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಐ ರಿಪೀಟ್ ಒನ್ಸ್ ಅಗೇನ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಆಗತ್ತೆ. ಇವಾಗ ನಾವು ಪ್ರಾಣಿಗಳಲ್ಲಿ ತಿಳ್ಕೊಂಡ್ವಿ, ಒಂದು ಅಂಗವ್ಯೂಹದ ರಚನೆ ಇದೆ ಅಲ್ವಾ, ವಿಸರ್ಜನಾ ಅಂಗವ್ಯೂಹವನ್ನ ನಾವು ನೋಡಬಹುದು. ಮನುಷ್ಯರಲ್ಲಿ ಅದು ಯಾವ ರೀತಿಯಾಗಿ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನ ವಿಸರ್ಜನೆ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಆಗತ್ತೆ ನೋಡಿ, ಸಸ್ಯಗಳಲ್ಲಿ ಕೂಡ ಸಾಗಾಣಿಕೆಯನ್ನ ನಾವು ನೋಡಿದ್ವಿ. ಸಸ್ಯಗಳು ಕೂಡ ಜೀವವಿರುವಂತಹ ಒಂದು ವಸ್ತು ಅಂತ ಹೇಳ್ಬೋದು ಅಲ್ವಾ. ಹಾಗಾದ್ರೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ನಡೆಯುತ್ತೆ, ಅಲ್ಲೂ ಕೂಡ ವಿಸರ್ಜನಾಂಗ ವ್ಯೂಹ ಅನ್ನುವಂಥದ್ದು ಕಂಡು ಬರುತ್ತಾ? ಇಲ್ಲ. ಹಾಗಾದ್ರೆ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ ನೋಡಿ, ಅನೇಕ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತದೆ. ನೋಡಿ, ನೀವು ಸಸ್ಯ ಜೀವಕೋಶದಲ್ಲಿ ಇದನ್ನ ಒಂದು ಸಸ್ಯ ಜೀವ ಕೋಶ ಅಂತ ಅನ್ಕೊಂಡ್ರೆ, ಇಲ್ಲಿ ಕೋಶ ಕೇಂದ್ರ ಇದೆ,
ಇಲ್ಲಿ ಏನಾಗಿದೆ, ಇಲ್ಲಿ ನೀವು ರಸದಾನಿಯನ್ನ ನೋಡ್ಬೋದು ಅಲ್ವಾ. 90% ಸ್ಪೇಸ್ ಏನಾಗಿದೆ, ಈ ಒಂದು ರಸದಾನಿ ಆಕ್ರಮಿಸಿಕೊಂಡಿದೆ ಅಲ್ವಾ. ಹಾಗಾದ್ರೆ ಈ ರಸದಾನಿಗಳಲ್ಲಿ ಬೇಡದೇ ಇರುವಂತಹ ಒಂದು ಆಹಾರ ಪದಾರ್ಥಗಳ ಸಂಗ್ರಹ ಉಂಟಾಗತ್ತೆ. ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು ಮತ್ತು ಉದುರಿ ಹೋಗುತ್ತವೆ. ಕೆಲವೊಂದು ಸಸ್ಯಗಳಲ್ಲಿ ಏನಾಗತ್ತೆ, ಎಲೆಗಳಲ್ಲಿ ಸಂಗ್ರಹವಾಗತ್ತೆ. ನಿಮ್ಗೆ ಗೊತ್ತಿದೆ, ಉದುರುವಂತ ಎಲೆಗಳಲ್ಲಿ ಆ ಒಂದು ಭಾಗದಲ್ಲಿ ತ್ಯಾಜ್ಯಗಳು ಸಂಗ್ರಹವಾಗತ್ತೆ. ಅವು ಉದುರಿ ಹೋಗುವ ಮೂಲಕ ಏನಾಗತ್ತೆ, ಸಸ್ಯಗಳಲ್ಲಿ ವಿಸರ್ಜನೆ ಕಂಡು ಬರುತ್ತೆ. ನೋಡಿ, ವಿಶೇಷವಾಗಿ ಹಳೆಯ ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನೋಡಿ, ರಾಳ ಮತ್ತು ಅಂಟುಗಳ ರೂಪದಲ್ಲಿ ನೀವು ಇದನ್ನ ನೋಡಿದಿರ ಅಲ್ವಾ. ಈ ಒಂದು ಹಳೆಯ ಗಳಲ್ಲಿ ರಾಳ ಮತ್ತು ಅಂಟಿನ ರೂಪದಲ್ಲೂ ಕೂಡ ಸಸ್ಯಗಳ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗತ್ತೆ. ಇಲ್ಲಿ ಸಸ್ಯಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ವಿಶೇಷ ಅಂಗಾಂಶಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಾ. ಕೆಲವೊಂದು ಭಾಗಗಳನ್ನ ಬಳಸಿಕೊಂಡು ಸಸ್ಯಗಳು ವಿಸರ್ಜನೆಯನ್ನ ನಡೆಸುತ್ತೆ. ನೋಡಿ, ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತದೆ. ಸಸ್ಯಗಳ ಬೇರಿನ ಮೂಲಕ, ಬೇರು ಏನಾಗಿದೆ ಅಂದ್ರೆ, ಬೇರು ಮಣ್ಣಿಗೆ ಹೊಂದಿಕೊಂಡಿರುವಂತಹ ಒಂದು ಭಾಗ ಅಲ್ವಾ. ಆ ಬೇರಿನ ಮೂಲಕ ಮಣ್ಣಿಗೆ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನ ಸಸ್ಯಗಳು ವಿಸರ್ಜಿಸುತ್ತೆ. ಇಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಕಂಡು ಬರುತ್ತೆ. ಇದು ಅಂಟು ಮತ್ತೆ ರಾಳ ಅಂತ ನಾವು ಹೇಳ್ಬಹುದು ಅಲ್ವಾ. ಇಲ್ಲೂ ಕೂಡ ನಿಮ್ಗೆ ಪ್ರಶ್ನೆಯನ್ನ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕೇಳ್ತಾರೆ, ಸಸ್ಯಗಳಲ್ಲಿ ವಿಸರ್ಜನೆಯನ್ನ ವಿವರಿಸಿ ಅಂತ ಕೇಳ್ತಾರೆ. ನೀವು ಈ ಒಂದು 4 ಪಾಯಿಂಟ್ ಅನ್ನ ಬರಿಬೇಕಾಗತ್ತೆ. ಜೀವಕೋಶದ ರಸದಾನಿಗಳಲ್ಲಿ ಮೊದಲನೇ ಪಾಯಿಂಟ್, ಎರಡನೇದಾಗಿ ಎಲೆಗಳಲ್ಲಿ ಸಂಗ್ರಹವಾಗಿ ಉದುರಿ ಹೋಗುತ್ತದೆ, ಎರಡನೇದ ಬರೆಯುವಂಥದ್ದು. ಮೂರನೇದಾಗಿ ಹಳೆಯ ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗತ್ತೆ. ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತೆ. ಹಾಗೆ ಮಣ್ಣಿನಲ್ಲಿ ಬೇರುಗಳ ಮೂಲಕ ಸುತ್ತಲಿರುವಂತಹ ಮಣ್ಣಿಗೂ ಕೂಡ ಅವು ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನೋಡಿ, ಈ ರೀತಿಯಾಗಿ. ಹಾಗಾದ್ರೆ ನಾವು ಈ ಒಂದು ಪಾಠದಲ್ಲಿ ಈ ಈ ಒಂದು ಸಸ್ಯಗಳಲ್ಲಿ ವಿಸರ್ಜನೆ ಅನ್ನುವಂಥ ಒಂದು ಭಾಗ ಇದೆ ಅಲ್ವಾ, ಇದು ಈ ಪಾಠದ ಕೊನೆಯ ಒಂದು ಹಂತ. ಈ ಪಾಠದಲ್ಲಿ ನಾವು ಏನೇನನ್ನ ತಿಳ್ಕೊಂಡ್ವಿ ಹಾಗಾದ್ರೆ? ಮೊದಲನೇದಾಗಿ ಜೀವಕ್ರಿಯೆಗಳು ಎಂದರೇನು ಅಲ್ವಾ. ಜೀವಕ್ರಿಯೆಗಳು ಇವುಗಳಲ್ಲಿ ಪ್ರಮುಖವಾಗಿ ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಪೋಷಣೆಯಲ್ಲಿ ಸ್ವಪೋಷಣೆ ಮತ್ತು ಪರಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಪೋಷಣೆಯಲ್ಲಿ ಸ್ವಪೋಷಣೆ, ಪರಪೋಷಣೆ, ಹಾಗೆ ಮಾನವರಲ್ಲಿ ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಮಾನವರಲ್ಲಿ ಪೋಷಣೆ, ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮಾನವರಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ, ಮಾನವನ ಜೀರ್ಣಾಂಗ ವ್ಯೂಹ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಪ್ರಮುಖವಾಗಿ ತಿಳ್ಕೊಂಡ್ವಿ ಅಲ್ವಾ. ನಂತರದ ಹಂತದಲ್ಲಿ ಪ್ರಮುಖವಾಗಿ ಉಸಿರಾಟ ಅಲ್ವಾ. ಉಸಿರಾಟ, 2 ವಿಧದ ಉಸಿರಾಟವನ್ನ ನಾವು ತಿಳ್ಕೊಂಡ್ವಿ. ವಾಯುವಿಕ ಉಸಿರಾಟ ಮತ್ತೆ ಅವಾಯುವಿಕ ಉಸಿರಾಟ, ಅವುಗಳ ನಡುವಿನ ವ್ಯತ್ಯಾಸ, ಹಾಗೆ ಯಾವ ಒಂದು ಅಂಶಗಳು ಬಿಡುಗಡೆಯಾಗತ್ತೆ ವಾಯುವಿಕ ಉಸಿರಾಟದಲ್ಲಿ ಹಾಗೆ ಅವಾಯುವಿಕ ಉಸಿರಾಟದಲ್ಲಿ ಉಂಟಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಉಸಿರಾಟದಲ್ಲಿ ವಾಯುವಿಕ ಮತ್ತೆ ಅವಾಯುವಿಕ ಉಸಿರಾಟದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮಾನವನ ಶ್ವಾಸಕಾಂಗ ವ್ಯೂಹ, ಮಾನವರಲ್ಲಿ ಶ್ವಾಸಕಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡ್ವಿ.
ಶ್ವಾಸಕಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಸಾಗಾಣಿಕೆ ಮೂರನೇದಾಗಿ, ಇದು ಎರಡನೇದು ಉಸಿರಾಟ. ಮೂರನೇದಾಗಿ ಸಾಗಾಣಿಕೆ. ಸಾಗಾಣಿಕೆಯಲ್ಲಿ ವಿಶೇಷವಾಗಿ ಹೃದಯದ ಬಗ್ಗೆ ಅಲ್ವಾ, ಹೃದಯದ ಮೂಲಕ ಯಾವ ರೀತಿಯಾಗಿ ಸಾಗಾಣಿಕೆ ಉಂಟಾಗತ್ತೆ. ಹಾಗೆ ಸಸ್ಯಗಳಲ್ಲಿ ಸಾಗಾಣಿಕೆ, ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ಉಂಟಾಗತ್ತೆ ಅನ್ನುವಂಥದ್ದು. ಕೊನೆಯದಾಗಿ ವಿಸರ್ಜನೆ, ಮಾನವನ ವಿಸರ್ಜನಾಂಗ ವ್ಯೂಹ. ವಿಸರ್ಜನೆ, ಮಾನವನ ವಿಸರ್ಜನಾಂಗ ವ್ಯೂಹ. ಹಾಗೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಪ್ರಕ್ರಿಯೆ ನಡೆಯುತ್ತೆ, ವಿವಿಧ ಪ್ರಕಾರದ ವಿಸರ್ಜನೆಗಳನ್ನ ನಾವು ಸಸ್ಯಗಳಲ್ಲಿ ನೋಡಬಹುದು. ಇದನ್ನ ನಾವು ಈ ಒಂದು ಭಾಗದಲ್ಲಿ, ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಇವತ್ತಿನ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡೋಣ. ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವು ಕಲಿತಿರುವಂತಹ ಒಂದು ಭಾಗಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನೋಡೋಣ. ನೋಡಿ, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅವಶ್ಯಕವಾಗಿದೆ ಏಕೆ? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಕಾರಣ ಕೊಡಿಯಲ್ಲಿ ಕೇಳ್ತಾರೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಅಧಿಕ ಶಕ್ತಿಯ ಅವಶ್ಯಕತೆ ಇದೆ. ಯಾವ ಕಾರಣಕ್ಕೆ ಅಧಿಕ ಶಕ್ತಿಯ ಅವಶ್ಯಕತೆ ಇದೆ? ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು, ನಿರಂತರವಾಗಿ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇದೆ. ಆದ್ದರಿಂದ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನ ಪ್ರತ್ಯೇಕಿಸುವುದು ಅವಶ್ಯಕವಾಗಿದೆ ಅಲ್ವಾ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ನಾನು ಓರಲ್ ಆಗಿ ಹೇಳಿದ್ದೇನೆ, ನಿನ್ನೆ ಕ್ಲಾಸಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಇದಕ್ಕೆ ಉತ್ತರವನ್ನ ಬರ್ಕೊಳ್ಬಹುದು, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬಹುದು. ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು? ಹೇಳ್ಬಹುದಾ? ಆನ್ಸರ್ ಹೇಳ್ಬಹುದಾ? ಎರಡನೇ ಪ್ರಶ್ನೆಗೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುದು ಅಂತ. ಇಲ್ಲಿ ನಾವು ಕ್ಸೈಲಮ್ ಮತ್ತು ಫ್ಲೋಯಂ ಅಲ್ವಾ, ಕ್ಸೈಲಮ್ ಮತ್ತು ಫ್ಲೋಯಂ ಅಂತ ಹೇಳ್ತೇವೆ ಅಲ್ವಾ. ಹಾಗೆ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಯಾವ ರೀತಿ ಆಗತ್ತೆ? ಇಲ್ಲಿ ನಾವು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಅನ್ನುವಂಥದ್ದನ್ನ ಕಲ್ತ್ಕೊಂಡಿದ್ವಿ ಅಲ್ವಾ. ಕ್ಸೈಲಂನ ಮೂಲಕ ಯಾವ ರೀತಿಯಾಗಿ ಸಾಗಾಣಿಕೆ ಆಗತ್ತೆ? ಮೊದಲನೇದಾಗಿ ಸರಳ ಭೌತ ಬಲಗಳು, ಉದಾಹರಣೆಗೆ ಅಯಾನುಗಳ ವ್ಯತ್ಯಾಸದ ಕಾರಣದಿಂದ, ಅಯಾನುಗಳ ವ್ಯತ್ಯಾಸ ಆಗೋದ್ರಿಂದ ಏನಾಗತ್ತೆ, ಅಲ್ಲಿ ನೀರು ಬೇರನ್ನ ಪ್ರವೇಶಿಸಿ ನಂತರ ಅದು ನಿರಂತರವಾಗಿ ಕ್ಸೈಲಂ ನಳಿಕೆಗಳ ಮೂಲಕ ಮೇಲಕ್ಕೆ ತಳ್ಳಲ್ಪಡ್ತಾ ಇರತ್ತೆ ಅಲ್ವಾ. ಹಾಗೆ ಇನ್ನೊಂದು ಬಾಷ್ಪ ವಿಸರ್ಜನೆ. ವಿಸರ್ಜನೆ ಇಂದ ಏನಾಗತ್ತೆ ಅಂದ್ರೆ, ಬಾಷ್ಪ ವಿಸರ್ಜನೆ ಒಂದು ಶೋಷಣವನ್ನ ಉಂಟು ಮಾಡಿ ನೀರು ಬೇರನ್ನ ಪ್ರವೇಶಿಸುವಂತೆ ಅದು ಪ್ರಚೋದಿಸುತ್ತೆ ಅಲ್ವಾ. ಇದು ಮೊದಲನೇ ಹಂತ. ಹಾಗಾದ್ರೆ ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ? ನೋಡಿ, ನಾನು ಹೇಳಿದೆ ಅಲ್ವಾ, ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ. ಇವತ್ತಿನ ಟಾಪಿಕ್ ಅಲ್ಲಿ ನಾವು ಕಲ್ತ್ಕೊಂಡ್ವಿ ಅಲ್ವಾ. ಫ್ಲೋಯಂನ ಮೂಲಕ ATPಯನ್ನ ಬಳಸಿಕೊಂಡು ಸುಕ್ರೋಸ್ನನ್ನ ಫ್ಲೋಯಂನ ಒಳಕ್ಕೆ ಸಾಗಿಸಲಾಗತ್ತೆ. ಅದಾದ ನಂತರ ನೀರು ಫ್ಲೋಯಂ ಅನ್ನ ಪ್ರವೇಶಿಸುತ್ತೆ. ಫ್ಲೋಯಂನಲ್ಲಿ ಹೆಚ್ಚಿನ ಒತ್ತಡ ಉಂಟಾಗೋದ್ರಿಂದ ಆಹಾರ ಪದಾರ್ಥವು ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ
ಪ್ರದೇಶಕ್ಕೆ ಅದು ಪ್ರವೇಶಿಸುತ್ತೆ. ಸಸ್ಯದ ಯಾವ ಭಾಗಗಳಿಗೆ ಆಹಾರದ ಅವಶ್ಯಕತೆ ಇದೆ ಅಲ್ವಾ, ಆ ಒಂದು ಭಾಗಗಳಿಗೆ ಇದು ತಲುಪತ್ತೆ. ನಂತರ ನೋಡಿ, ನೆಫ್ರಾನ್ನ ರಚನೆ ಮತ್ತು ಕಾರ್ಯ ಅಲ್ವಾ. ಆಲ್ರೆಡಿ ನಾನು ಹೇಳಿದ್ದೇನೆ, ನೆಫ್ರಾನ್ನ ರಚನೆ ಮತ್ತೆ ಕಾರ್ಯವನ್ನ ವಿವರಿಸಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ. ಹಾಗೆ ನೋಡಿ, 6ನೇ ಪ್ರಶ್ನೆ ನೋಡಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕ್ಲಿಕ್ಕೆ ಬೇರೆ ಬೇರೆ ಒಂದು ವಿಧಾನವನ್ನ ಬಳಸುತ್ತೆ ಅಲ್ವಾ. ಯಾವ ಯಾವ ವಿಧಾನವನ್ನ ಬಳಸುತ್ತೆ ಅಂತ ನೋಡಿ, ಈ ಒಂದು ವಿಧಾನಗಳನ್ನ ಅಲ್ವಾ, 4 ಪ್ರಮುಖ ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ಒಂದು ವಿಧಾನಗಳನ್ನ ನೀವು ವಿವರಿಸಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಓಕೆ, ನೋಡಿ, ಇವಿಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ನಾನು ಪ್ರತಿಯೊಂದು ದಿನದ ಕೊನೆಯಲ್ಲಿ ಆಯಾ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೇನೆ. ಐ ಹೋಪ್ ನೀವು ಅದಕ್ಕೆ ಉತ್ತರವನ್ನ ಬರಿತೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಕಲಿತಿರುವಂತಹ ಒಂದು ಭಾಗಗಳ ಸಂಬಂಧಿಸಿದ ಹಾಗೆ, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಪೋಷಣೆ, ಉಸಿರಾಟ, ವಿಸರ್ಜನೆ, ಸಾಗಾಣಿಕೆ. ನಾವು ಸರಳವಾಗಿ ಹೇಳಬಹುದು, ವಿಸರ್ಜನೆ. ಮೂತ್ರಪಿಂಡಗಳು ವಿಸರ್ಜನೆಗೆ ಸಹಾಯಕವಾಗಿದೆ ಅಲ್ವಾ. ನಂತರ ನೋಡಿ, ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದ್ರೆ, ಸ್ವಪೋಷಕಗಳು ಅಂದ್ರೆ ತಮ್ಮ ಪೋಷಣೆಯನ್ನ ತಾವೇ ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತಹ ಒಂದು ಜೀವಿಗಳು ಅಲ್ವಾ. ಹಾಗಾದ್ರೆ ಅವುಗಳಿಗೆ ಅವಶ್ಯಕವಿರುವಂತಹ ಒಂದು ವಸ್ತುಗಳೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಹೌದು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅವಶ್ಯಕವಾಗಿದೆ. ಕ್ಲೋರೋಫಿಲ್, ಸೌರ ಬೆಳಕು, ಈ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಯಾವುದು? ಈ ಮೇಲಿನ ಎಲ್ಲವೂ. ನೆಕ್ಸ್ಟ್ ನೋಡಿ, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವಂತಹ ಸ್ಥಳ ಕೋಶದ್ರವ್ಯ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಹಾಗೆ ನ್ಯೂಕ್ಲಿಯಸ್. ಇಲ್ಲಿ ನೋಡಿ, ಪೈರುವೇಟ್ ವಿಭಜನೆಯಾಗಿದೆ. 3 ಕಾರ್ಬನ್ ಅಣು ವಿಭಜನೆಯಾಗಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಅಲ್ವಾ ಬಿಡುಗಡೆಯಾಗುವಂತ ಸ್ಥಳ ಯಾವುದು? ಅದನ್ನ ನಾವು ಮೈಟೋಕಾಂಡ್ರಿಯಾ ಅಂತ ಹೇಳ್ತೇವೆ. ನೋಡಿ, ಇದೊಂದು ಪ್ರಮುಖವಾದ ಪ್ರಶ್ನೆಗಳು. ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ಕೊಬ್ಬು ಯಾವ ರೀತಿಯಾಗಿ ಜೀರ್ಣಿಸಲ್ಪಡುತ್ತೆ? ಈ ಪ್ರಕ್ರಿಯೆ ಪ್ರಮುಖವಾಗಿ ಸಣ್ಣ ಕರಳಿನಲ್ಲಿ ನಡೆಯುತ್ತೆ ಅಲ್ವಾ. ಕೊಬ್ಬಿನ ಜೀರ್ಣಕ್ರಿಯೆ ಸಣ್ಣ ಕರಳಿನಲ್ಲಿ ನಡೆಯುತ್ತೆ. ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೀವು ವಿವರಿಸಬೇಕು. ಇಂಪಾರ್ಟೆಂಟ್ ಕ್ವಶನ್. ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನ ವಿವರಿಸಿ, ಇದು ಏಕೆ ಅಗತ್ಯವಾಗಿದೆ? ಇಮ್ಮಡಿ ಪರಿಚಲನೆ ಅಂದ್ರೆ ರಕ್ತ ಏನಾಗತ್ತೆ, 2 ಬಾರಿ ಹೃದಯವನ್ನ ಹಾದು ಹೋಗುತ್ತೆ ಅಲ್ವಾ. ಆಕ್ಸಿಜನ್ ಯುಕ್ತ ರಕ್ತ ಹಾಗೆ ಆಕ್ಸಿಜನ್ ರಹಿತ ರಕ್ತ ಏನಾಗತ್ತೆ, ಹೃದಯದ ಮೂಲಕ ಹಾದು ಹೋಗುತ್ತೆ. ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ? ಇದನ್ನ ಇಮ್ಮಡಿ ಪರಿಚಲನೆ ಅಂತ ಕರಿತೇವೆ ಅಲ್ವಾ. ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ವಿವರಿಸಬೇಕು. ನೆಕ್ಸ್ಟ್ ನೋಡಿ, ಅನಿಲಗಳ ವಿನಿಮಯವನ್ನ ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿದೆ? ಗಾಳಿಗೂಡುಗಳು ಅಲ್ವಾ, ಮನುಷ್ಯನ ಶ್ವಾಸಕೋಶದಲ್ಲಿರುವಂತಹ ಗಾಳಿಗೂಡುಗಳು ಯಾವ ರೀತಿಯಾಗಿ ವಿನ್ಯಾಸಗೊಂಡಿದೆ ಅನ್ನೋದನ್ನ ನೀವು ವಿವರಿಸಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೂಡ ಈ ಒಂದು ಪಾಠಕ್ಕೆ ಸಂಬಂಧಿಸಿರುವಂತೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾನು ಯಾಕೆ ಇದನ್ನ ನಿಮ್ಗೆ ಕೊಡ್ತಾ ಇದ್ದೇನೆ ಅಂದ್ರೆ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಹುದು ಅನ್ನುವಂಥ ಒಂದು ಕಾರಣಕ್ಕೆ ನಿಮ್ಗೆ ಈ ಎಲ್ಲ ಒಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಐ ಹೋಪ್ ನಿಮ್ಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.